ಬಹು ಪುರಾತನವಾದದ್ದು, ತನ್ನದೇ ಆಗಿರುವಂತಹ ಇತಿಹಾಸವುಳ್ಳಂಥ, ಸಾಮಾನ್ಯವಾಗಿ ಆ ಕಂಚಿ ಕಾಮಾಕ್ಷಿ ಮಧುರ ಮೀನಾಕ್ಷಿ ಮುಂದಿರುವಂಥ ಈ ರಾಮೇಶ್ವರ ದೇವಸ್ಥಾನ ಬಹಳಷ್ಟು ಜನ ನೀವೆಲ್ಲ ನೋಡಿರಬಹುದು. ಆ ದೇವಸ್ಥಾನದ ಶಿಖರ, ದೇವಸ್ಥಾನ ಪ್ರವೇಶ ಮಾಡುವಂತ ಸಂದರ್ಭದಲ್ಲಿ ಪ್ರವೇಶ ದ್ವಾರ, ಅದಕ್ಕೆ ಮಹಾದ್ವಾರ ಅಂತ ಕರೀತಾರೆ. ಬಹು ಎತ್ತರದ ಮಹಾದ್ವಾರ, ನೋಡಕ್ಕಾಗೋದಿಲ್ಲ ನಮ್ಗೆ, ಅಷ್ಟು ಎತ್ತರ. ಒಳಗೆ ಹೋದ ಮೇಲೆ ನೂರಾರು ಕಂಬಗಳಿಂದ ಕೂಡಿರುವಂಥ ಕಲ್ಲಿನೊಳಗ ಎಂಥ ಕಲೆ, ಅದರಿಂದ ಕೂಡಿರುವಂತಹ ರಾಮೇಶ್ವರ ದೇವರ ದರ್ಶನ. ನಮ್ಮ ನೆಲೋಗಿ ಪೊಲೀಸ್ ಠಾಣೆಯ ದಕ್ಷ ಅಧಿಕಾರಿಗಳು, ನೆಚ್ಚಿನ ನಿಮ್ಮೆಲ್ಲರ ನೆಚ್ಚಿನ PSIಗಳಾಗಿರುವಂಥ ನಮ್ಮ ಅಶೋಕ್ ಪಾಟೀಲ್ ಬಂದಿದ್ದಾರೆ. ಅವರಿಗೆ ಜೋರಾಗಿ ಚಪ್ಪಾಳೆ ತಟ್ಟೋದ್ರ ಮೂಲಕ ಆ ದೇವರ ದರ್ಶನ ಮಾಡಿ ಸೋಮಲಿಂಗರೊಂದಿಗೆ ದಾನಮ್ಮ ತಾಯಿ ಗುಡಿಯ ಒಂದು ಮೂಲೆ ಒಳಗೆ ವಾಸ ಮಾಡ್ತಾಳೆ. ದಾನಮ್ಮ ತಾಯಿ ಇದ್ದಲ್ಲಿ ಎಲ್ಲರೂ ಬರ್ತಾರೆ. ಬೆಲ್ಲಿದ್ದಲ್ಲಿ ಇರುವೆಗಳು ಹೆಂಗ ಬರ್ತಾವೆ ಹೇಳದೆ ಕೇಳದೆ, ತಾಯಿ ದಾನಮ್ಮ ಇದ್ದಲ್ಲಿ ಇರುವೆ ಉಪಾದಿಯಲ್ಲಿ ಹರಿದು ಬರ್ತಾರೆ ಜನಸಾಗ. ತಾಯಿಯ ಮಹಿಮೆ ಈ ವಜ್ರದ ವ್ಯಾಪಾರಿ ರಂಗರಾಯನಿಗೆ ಗೊತ್ತಾಗ್ತದೆ. ಇತಿಹಾಸ ನಡೆದ ಘಟನೆ ಸುಳ್ಳನ್ನಕ್ಕೆ ಬರಂಗಿಲ್ಲ. ಇವತ್ತು ಕಲಬುರಗಿ ಒಳಗ ಅರಳಗುಂಡಿಯಿಂದ ಹೋಗಿ ಶರಣರು ಮೊದಲ ದೊಡ್ಡಪ್ಪಗೌಡರ ಮನೆಯಾಗಿದ್ರು. ಆ ಪ್ರತಾಪಾದಿಂದ ಹೋದ ಮೇಲೆ ಅಳಗುಂಡಿಗೆ ಶರಣಪ್ಪನವರು ದೊಡ್ಡಪ್ಪಗೌಡರ ಮನೆಯಾಗಿದ್ರು. ಯಾವಾಗ ಈಗೇನು ದೇವಸ್ಥಾನದ ಶರಣರ ಗದ್ದಿಗೆ ದಾಸೋಹ, ಆ ಕೆರೆ, ಆ ವಿಶಾಲವಾದ ಜಾಗ ಯಾವಾಗ ಬರ್ತಾರೆ ಅಂದ್ರೆ, ಈ ಭಾಗವನ್ನ, ಕಲಬುರಗಿ ಭಾಗವನ್ನ ಆಳುವಂತ ದೇಶಮುಖರು ಎಲ್ಲಿ ತೋರಿಸಿದ್ರು ಆರಾಮಾಗಿರ್ಲಿಲ್ಲ. ಅವರು ಮಹಾರೋಗದಿಂದ ಬಳಲುವಂತ ದೇಶಮುಖರು ಯಾವಾಗ ಶರಣರ ದರ್ಶನ ಮಾಡ್ತಾರೆ, ಯಾವಾಗ ಶರಣರು ಕೊಟ್ಟಿರುವಂತ ಪ್ರಸಾದ ತಗೊಂತಾರೆ, ಅವಾಗ ಆ ರೋಗ ದೂರ ಆಗ್ತದ, ಆ ರೋಗ ದೂರ ಆಗ್ತದೆ. ದೊಡ್ಡಪ್ಪಗೌಡರ ಮನೆಯೊಳಗಿರುವಂತ ಶರಣರಿಗೆ ದೇಶಮುಖರು ಜೀವದಾನ ಮಾಡಿದ್ರೆ, ನನಗೆ ಜೀವದಾನ ಮಾಡಿದರೆ ಅದಕ್ಕೆ ನಿಮಗೇನು ಕೊಡ್ಲಿ ಅಂದ್ರು. ನಿಮಗೇನು ಕೊಡ್ಲಿ? ಶರಣರಿಗೆ, ಮಹಾತ್ಮರಿಗೆ, ಸಂತರಿಗೆ ಕೇಳಿದ್ರೆ ಅವ್ರು ಏನ್ ಬೇಕು ಬೇಡ್ತಾರ? ಶರಣರು, ಮಹಾತ್ಮರು, ದೊಡ್ಡವರಿಗೆ ನೀವೇನು ಕೊಡಾಕ್ ಬಂದ್ರೆ ಬ್ಯಾಡ್ ಅಂತಾರೆ, ಬ್ಯಾಡ್ ಅಂತಾರೆ. ಯಡಿಯೂರಪ್ಪನವರು, BS ಯಡಿಯೂರಪ್ಪನವರು ನಮ್ಮ ಕರ್ನಾಟಕ ರಾಜ್ಯದ ಮೊದಲನೇ ಬಾರಿ ಮುಖ್ಯಮಂತ್ರಿಯಾಗಿ ಎಲ್ಲಾ ಮಠಗಳಿಗೆ ಅನುದಾನ ಕೊಡುವಂತ ಸಂದರ್ಭದಲ್ಲಿ ವಿಜಯಪುರದ ಜ್ಞಾನ ಯೋಗಾಶ್ರಮಕ್ಕೆ 5 ಎಷ್ಟು ಕೋಟಿ ಅನುದಾನ ಕೊಡ್ತೀನಿ ಅಂತ ಹೇಳಿದ್ರೆ ಸಿದ್ದೇಶ್ವರ ಸ್ವಾಮಿಗಳು ಬ್ಯಾಡ ಅಂತ. ಏನ್ ಮಾಡ್ಲಿ ಅಂದ್ರೆ, ಅಮೇರಿಕದಿಂದ ಬರ್ತದ ಅನುದಾನ ದುಡ್ಡ ಬ್ಯಾಡ ಅಂತ.
ಬೇಡ. ಅತನಿ ಅಪ್ಪಗಳಿಗೆ ನಮಸ್ಕಾರ ಮಾಡಕ್ ಬಂದಾಗ ಯಾವನೋ ಒಬ್ಬ ಬೇಡ್ಕೊಂಡ. ಏನು ಬೇಡ್ಕೊಂಡ ಅಂದ್ರ, ತಾವೇನು ಪೂಜೆ ಮಾಡ್ತೀರಲ್ಲ, ಪೂಜಾ ಕೂಲಿ ಬಾಕ್ಲಕ್ಕ ಬೆಳ್ಳಿ ತಗಡ ಬಿಡಿಸ್ಬೇಕಂತ ಮಾಡಿ. ಪೂಜಾ ಎಷ್ಟು ತ್ರಿಕಾಲ ಪೂಜಕರ ಅವರು. ಲಿಂಗಯ್ಯನನ್ನ ಇಷ್ಟ ಲಿಂಗಯ್ಯನನ್ನು ನಂಬುದವರು. ಬಸವಾದಿ ಶರಣರ ಅಂತಂದ್ರೆ ಪಂಚಪ್ರಾಣ. 6 ಶಾಸ್ತ್ರ ಬಗಲಾಗ ಬಸವಣ್ಣವ್ರ ಪುರಾಣ ತಲೆ ಮ್ಯಾಗಂದವ್ರು ಅತನಿ ಅಪ್ಪಗಳು. ಅಂಥವರಿಗೆ ಯಾವನೋ ಒಬ್ಬ ಬಂದು ಬೆಳ್ಳಿ ತಗಡ ಬಿಡಿಸ್ತೀನಿ ಅಂದಗಳನ್ನೇ ಏನ್ ಮಾಡ್ಲಪ್ಪ ಅಂದ್ರು. ಇಲ್ಲ, ನೀವು ಅಪ್ಪನೇ ಕೊಡ್ಬೇಕು, ಹೂ ಅನ್ಬೇಕು, ಇವನ್ ಕಾಟ ಸಾಕಾಗ್ಯದಂತ ತಿಳ್ಕೊಂಡು ಆಯ್ತು ಅಂದ್ರು. ಚಲೋ ಕಿಮ್ಮತ್ತಿನ ಬೆಳ್ಳಿ ತಗಡ ಪೂಜಾ ಕೂಲಿ ಬಾಕಲಕ್ಕೆ ಬಡಿಸೋದು. ಬಹಳ ದಿನ ಆಗಿಲ್ಲ, ತಿಂಗಳು 70 ಆ ಏನ್ ಬೆಳ್ಳಿ ತಗಡ ಬಿಡಿಸಿದ್ರಲ್ಲ, ಯಾವನೋ ಒಬ್ಬ ಕಿತ್ಕೊಂಡು ಆದ. ಯಾವ ಬಡಿಸಿದ್ದ ಅವ ಬಂದನ್ರಿ. ನಾ ಭಕ್ತಿಯಿಂದ ಬೆಳ್ಳಿ ತಗಡ ಬಡಿಸಿದ್ದೆ, ಯಾರು ತಗೊಂಡು ಹೋದ್ರಪ್ಪ ಅಂತ ಅವ್ರಿಗೆ ಕೇಳದ ಅತನಿ ಅಪ್ಪಗಳಿಗೆ. ಅತನಿ ಶಿವೆಗಳಂದ್ರು, ಇದ್ದವ್ ಬಡಿಸಿದಿ, ಇಲ್ಲಾರ್ದವ್ ತಗೊಂಡು ಹೋಗ್ಯಾನ, ನಾ ಏನು ಮಾಡ್ಲಿ ಅಂದ್ರು. ಇದ್ದವ್ ಬಡಿಸಿದಿ, ಇಲ್ಲಾರ್ದವ್ ತಗೊಂಡು ಹೋಗ್ಯಾನ, ನಾ ಏನು ಮಾಡ್ಲಿ. ದೊಡ್ಡವರು ಅಂತ ಯಾರಿಗಂತಾರಂದ್ರೆ ಇವ್ರಿಗೇನೆ. ಬಸವಣ್ಣ ಜಗಜ್ಯೋತಿ, ವಿಶ್ವ ಗುರು, ಸಮತಾವಾದಿ ಅಂತ ಅನಿಸ್ಕೋಬೇಕಾದ್ರೆ ಸುಮ್ಮನೆ ಅನಿಸ್ಕೊಳ್ಳಿಲ್ಲ. ಬಸವಣ್ಣವರ ಮಹಾಮನಿ ಒಳಗ ಆಕಳ ಇತ್ತು ಅಂತ ಬಹಳಷ್ಟು ಆಕಳ. ಯಾರೋ ಬಂದು ಕಳುವು ಮಾಡ್ಕೊಂಡು ಬಂದ ಬಸವಣ್ಣವ್ರು ಹೇಳಿದ್ರು, ಆಕಳ ಕಳುವು ಆಗ್ಯಾವ ಅಂದ್ಗಳನ್ನ ಡಂಗ್ರ ಹೊಡಿಸ್ರಿ ಅಂದ್ರು. ಆಕಳ ಕಳುವು ಆಗ್ಯಾವ ಅಂದ್ಗಳನ್ನ ಡಂಗ್ರ ಹೊಡಿಸ್ರಿ ಅಂದ್ರು. ಏನಂತ ಹೊಡಸಂಬ್ರಿ ಅಂದ್ರು. ಆಕಳ ಯಾರು ಕಳುವು ಮಾಡ್ಕೊಂಡು ಹೋಗ್ಯಾರ ಅವ್ರು ಬಂದು ಕರಗಳು ತಗೊಂಡು ಹೋಗ್ರಿ ಅಂತ ಡಂಗ್ರ ಹೊಡಿಸ್ರಿ. ಆಕಳ ಯಾರು ಕಳುವು ಮಾಡ್ಕೊಂಡು ಹೋಗ್ಯಾರ ಅವ್ರು ಬಂದು ಕರಗಳು ತಗೊಂಡು ಹೋಗು ಅಂತ ಡಂಗ್ರ ಹೊಡಿಸ್ರಿ. ಹಂಗ ದೇಶಮುಖರು ಏನು ಬೇಕು ಅಂತ ಕೇಳಿದಾಗ ಶರಣ ಅಂತಾರ, ನಾ ಏನ್ ಮಾಡ್ಲಪ್ಪ, ದೊಡ್ಡಪ್ಪ ಗೌಡ ಅಡ್ಡ ಬಂದು ದಾಸೋಹಕ್ಕೆ ಜಾಗ ಬೇಕು, ಬಂದ ಭಕ್ತರಿಗೆ ಜಾಗ ಬೇಕು, ನೀವು ಕೊಡೋದಾದ್ರೆ ಶರಣರಿಗೆ ಬೇಡ, ಶರಣರು ನಡೆಸುವಂತ ದಾಸೋಹ ಕೊಡ್ರಿ ಅಂತ ಕೇಳಿದಾಗ ಆ ದೇಶಮುಖರು ಕೊಟ್ಟಿರುವಂತ ಜಾಗವೇ ಇವತ್ತು ಕಲಬುರಗಿ ಒಳಗ ಮಹಾಕ್ಷೇತ್ರವಾಗಿ ಬೆಳೆಯುತ್ತೆ. ಇದು ಸುಳ್ಳನಾಗ್ತದನ್ರಿ. ಅವ್ರು ಕೊಟ್ಟರನ್ನೇ ಅಲ್ಲಿ ನೆಲೆಸಿದಾನೆ ಶರಣ, ಅಲ್ಲಿ ಕೊಟ್ಟರನ್ನೇ ಆ ಜಾಗದಲ್ಲಿ ಕಲ್ಯಾಣದ ಕೆಲಸ ನಡೆದಿದ. ಸುಳ್ಳು ಅಂತ ನಾವು ಹೆಂಗಂತೀವಿ ಅನ್ನಕ್ಕಾಗ್ತದ. ಇಲ್ಲಿ ರಂಗರಾಯ ಮಹಾರೋಗದಿಂದ ಬಳಲುವಂತ ವಿಷಯ ದಾನಮ್ಮ ತಾಯಿ ಗಮನಕ್ಕ ಯಾರ್ಯಾರೋ ತರುವಾಗ ಆ ರೋಗದಿಂದ ಬಳಲುವ ರಂಗರಾಯನಿಗೆ ದಾನಮ್ಮ ತಾಯಿ ಕೈಮುಟ್ಟ ಪ್ರಸಾದ ಕೊಡ್ತಾಳೆ. ತಾಯಿ ಕೊಟ್ಟ ಪ್ರಸಾದ ದಿನಮೇ ಇಟ್ಟು ಹೈದರಾಬಾದ್ ಜೈಲಿನೊಳಗೆ ನೆನಪು ಬರ್ತದ್ರಿ. ಹೇಳುವಾಗ ನಾ ಮುಂದ ನೀ ಮುಂದ, ನಂದು ಹೇಳು ನಿಂದು ಹೇಳು ಅಂತದ. ಯಾವಾಗ ಪುರಾಣ ನಮ್ದು ಹೇಳ್ರಿ ನಿಂದು ಹೇಳ್ರಿ ಇರೋದೇ ನಾಳೆ ಒಂದು ದಿವಸ ನೆನಪು ಬರ್ತಾವ. ಎಲ್ಲಿದ್ದ? ಚನ್ನೂರು ಜಲಾಲ ಸಾಹೇಬ್ ಕಡುಕೋಳ ಮಡಿವಾಳಪ್ಪನವರ ಅನುಭವ ಮಂಟಪದ ಗರಡಿ ಒಳಗ ತಯಾರಾದ ಚಿತ್ತಾಪುರ ತಾಲೂಕಿನ ಪೈಕಿ ಅಣಕು ಸೂಗೂರು ಊರಿನವ ಯಾರು? ಚನ್ನೂರು ಜಲಾಲ ಸಾಹೇಬ್. ಚನ್ನೂರಿಗೆ ಹೆಂಗ್ ಬರ್ತಾನ ಅಂದ್ರೆ ಆ ಊರೊಳಗ ಒಬ್ಬ ಶ್ರೀಧರ ಕುಲಕರ್ಣಿ ಅಂತ ದೊಡ್ಡ ಆಸ್ತಿವಾನ ಮನುಷ್ಯ. ಅವ್ರು ಏನೋ ಕಾಡ್ತದೋ ದೆವ್ವ ಭೂತ ಮನ್ಯಾಗ ಅದೋ ಅನ್ನೋದು ಗೊತ್ತಾಗಿ ಜಲಾಲ ಸಾಹೇಬರನ್ನ ಅವ್ರ ಊರು ಸೂಗೂರದಿಂದ ಕರ್ಕೊಂಡು ಬಂದು ಅವ್ರಿಗೆ ಆಸ್ತಿ ಇರಾಕ್ ಮನಿ ಎಲ್ಲಾ ರೀತಿಯ ಜೀವನಕ್ಕೆ ಏನು ಬೇಕು ವ್ಯವಸ್ಥೆ ಮಾಡಿ ಇಲ್ಲೇ ಇಟ್ಟುಕೊಂತಾರೆ. ಆ ಜಲಾಲ ಸಾಹೇಬ ಮಡಿವಾಳಪ್ಪನವ್ರನ್ನ ಕಂಡಾಗ ಕೂಡಿದಾಗ ಅವರ ಸಂಘ ಮಾಡಿದಾಗ ಅವನು ಒಬ್ಬ ಅಪರೂಪದ ಶರಣಾಗ್ತಾನೆ. ಎಷ್ಟು ಮಟ್ಟಿಗೆ ಶರಣ ಆಗ್ತಾನೆ ಅಂದ್ರೆ ಬಸವ ಪುರಾಣ ಹೇಳಬೇಕು ಅಂತ ಸಂಕಲ್ಪ ಮಾಡ್ತಾನೆ. ಎಲ್ಲಿ? ಚನ್ನೂರು ಒಳಗ ಬಸವ ಪುರಾಣ ಹೇಳಬೇಕು. ಬಸವ ಪುರಾಣ ಹೇಳಾಕ ತಯಾರಾದಾಗ ಎಲ್ಲಾ ಜನ ಸಪೋರ್ಟ್ ಮಾಡ್ತಾರೆ.
ಮಾಡ್ತಾರೆ, ಮುಸಲ್ಮಾನ ವಿರುದ್ಧ ಮಾಡ್ತಾರೆ. ನಮ್ಮ ಪೈಕಿ ನೀನು ಬಸವ ಪುರಾಣ ಹೆಂಗೆ ಹೇಳುತ್ತಿ, ಬಸವ ಪುರಾಣ ಹೆಂಗೆ ಹೇಳುತ್ತಿ? ಎಲ್ಲಿವರೆಗೆ ಹೋಗ್ತದೆ ಇದು ಅಂದ್ರೆ ಹೈದರಾಬಾದ್ ನಿಜಾಮತನ ಸುದ್ದಿ ಹೋಗ್ತದ. ಚನ್ನೂರು ಜಲಾಲ್ ಸಾಹೇಬನ ಮ್ಯಾಲ ಕೇಸ್ ಆಗ್ತದೆ, ಹುಕುಮ್ ಆಗ್ತದೆ, ರಾಜನ ಹುಕುಮ. ಯಾವ ಈ ರೀತಿಯಾಗಿ ಜಲಾಲ ಸಾಹೇಬ ಮಾಡ್ತಾನೆ ಅಂದ್ರೆ ಅವನಿಗೆ ಬಿಡಬಾರ್ದು, ಹಿಡಿದು ಜೈಲಿಗೆ ಹಾಕಬೇಕು ಅಂತ ಆದೇಶ ಆಗ್ತದೆ. ರಾಜ ಪ್ರತ್ಯಕ್ಷ ದೇವ, ರಾಜ ಏನು ಹೇಳ್ತಾನೆ ಅದು ಆಗ್ತದೆ. ಹೈದರಾಬಾದ್ ಜೈಲಿನೊಳಗಿರ್ತಾನೆ. ಆ ಸಮಯದಲ್ಲಿ ನಿಜಾಮರಿಗೆ ಆರಾಮಿರಂಗಿಲ್ಲ. ಈ ಸುದ್ದಿ ಜಲಾಲ್ ಸಾಹೇಬ್ರಿಗೆ ಗೊತ್ತಾಗ್ತದೆ. ಈ ಸುದ್ದಿ ಜಲಾಲ್ ಸಾಹೇಬ್ರಿಗೆ ಗೊತ್ತಾಗ್ತದೆ. ಯಾವಾಗ ಗೊತ್ತಾಗ್ತದೋ ಅವಾಗ ಒಬ್ಬ ರಾಜ ಸಾವಿರ ಸಾವಿರ ಪ್ರಜೆಗಳನ್ನ ಬದುಕಿಸುವಂತ ರಾಜ, ದೇವರ ಸಮಾನ, ನನಗೇನೇ ಮಾಡಲಿ ಜೈಲಿಗೆ ಹಾಕಲಕ್ಕ ಅವ ಆರಾಮಾಗಬೇಕು ಅಂತ ತಾ ಕಲಿತುಕೊಂಡಿರುವಂತ ಔಷಧವನ್ನು ಕೊಟ್ಟು ಕಳಿಸ್ತಾನೆ. ಜಲಾಲ್ ಸಾಹೇಬ್ ಕೊಟ್ಟಿರುವಂತ ಔಷಧದಿಂದ ನಿಜಾಮರಿಗೆ, ಹೈದರಾಬಾದ್ ನಿಜಾಮರಿಗೆ ಆರಾಮಾಗ್ತದೆ, ಆರೋಗ್ಯವಂತರಾಗ್ತಾರೆ. ಚೌಕಾಶಿ ಮಾಡ್ತಾನೆ, ಈ ಔಷಧ ಎಲ್ಲಿದ್ದು ಯಾರು ಕೊಟ್ಟಾರ ಅಂತ ಗೊತ್ತು ಮಾಡಿಕೊಂಡು ಜೈಲಿನಲ್ಲಿರುವಂತ ಬಹುದೂರದ ಚನ್ನೂರಿನಿಂದ ಬಂದಿರುವಂತ ಜಲಾಲ್ ಸಾಹೇಬರು ಕೊಟ್ಟಾರ ಅಂದ್ಗಳೇ ಜಲಾಲ್ ಸಾಹೇಬ್ರನ್ನ ಕಾಣ್ತಾನೆ. ರಾಜ ಭೇಟಿ ಆಗ್ತಾನೆ, ಕೇಳ್ತಾನೆ. ಎಲ್ಲ ಕೇಳಿ ಪರಿಣಾಮ ಆಗ್ತದೆ. ಎಷ್ಟು ಮಟ್ಟಿಗೆ ಪರಿಣಾಮ ಆಗ್ತದೆ ಅಂದ್ರೆ ಅವ್ರ ಮಾತು ಕೇಳಿ ಇವ್ರ ಮಾತು ಕೇಳಿ ನಿನಗೆ ನಾನು ಜೈಲಿಗೆ ಹಾಕಕ್ಕೆ ಆದೇಶ ಮಾಡಿದೆ, ಜೈಲಿನೊಳಗಿದ್ದೀನಿ, ಜೈಲಿನೊಳಗಿದ್ರೂ ಕೂಡ ನನ್ನ ಜೀವ ಉಳಿಸಿದಿ, ನನಗೆ ಜೀವದಾನ ಮಾಡಿದೆಪ್ಪ, ನೀನು ಬಹಳ ದೊಡ್ಡವ, ನೀ ಬಹಳ ದೊಡ್ಡವ, ಬಸವ ಪುರಾಣ ನಿನ್ನಿಂದ ಒಂದು ತಿಂಗಳ ಚನ್ನೂರು ಒಳಗೆ ನಡೀಬೇಕು ಅಂತ ಹುಕುಮ ಆದೇಶ ಕೊಡ್ತಾನೆ, ಆದೇಶ ಪತ್ರ ಕೊಡ್ತಾನೆ. ಅಂದ್ರೆ ಈ ಘಟನೆಯಿಂದ ನಾವು ಕಲಿತುಕೊಳ್ಬೇಕಾಗಿರೋದು ಏನು ಅಂದ್ರೆ ನಾ ಬೇರೆ ನೀ ಬೇರೆ ಎನ್ನುವ ಭೇದ ಭಾವ ಬಾರದು. ಯಾಕಂದ್ರೆ ಮೈಯಲ್ಲಿ ಹರಿಯುವಂತ ರಕ್ತ, ನನ್ನ ಮೈಯಲ್ಲಿ ಹರಿಯುವಂತ ರಕ್ತ ಕೆಂಪ, ನಿಮ್ಮ ಮೈಯಲ್ಲಿ ಹರಿಯುವಂತ ರಕ್ತ ಕೆಂಪ. ನೀರಡಿಕೆ ಆದ ನಾವು ನೀರು ಕುಡಿತೀವಿ, ನೀವು ನೀರು ಕುಡಿತೀರಿ. ಹಸಿವಾದಾಗ ನಾವು ಉಣ್ತೀವಿ, ನೀವು ಉಣ್ತೀರಿ. ನೀರಡಿಕೆ ಆದಾಗ ನೀವು ನೀರು ಕುಡಿತೀರಿ, ನಾವು ನೀರು ಕುಡಿತೀವಿ. ನಿದ್ದೆ ಬಂದಾಗ ನಾವು ಮಲ್ಕೊಂತೀವಿ, ನೀವು ಮಲ್ಕೊಂತೀವಿ. ಈ ಭೇದ ಭಾವ ಯಾಕ ಅಂತ ತಿಳ್ಕೊಂಡು ಜಲಾಲ ಸಾಹೇಬರು ಆ ನಿಜಾಮನಿಗೆ ತಿಳುವಳಿಕೆ ಕೊಟ್ಟಾಗ ಪರಿಣಾಮ ಆಗ್ತದ, ಪಶ್ಚಾತ್ತಾಪ ಆಗ್ತದ. ಅವಾಗ ಜಲಾಲ ಸಾಹೇಬರಿಗೆ ಬಸವಣ್ಣನವರು ಪುರಾಣ ಹೇಳಕ್ಕೆ ಹುಕುಂ ಕೊಡ್ತಾರೆ, ಆದೇಶ ಕೊಡ್ತಾರೆ. ಅದನ್ನು ತೆಗೆದುಕೊಂಡು ಬಂದು ಚನ್ನೂರು ಒಳಗ ನಿರಂತರ ಒಂದು ತಿಂಗಳ ಬಸವ ಪುರಾಣ ಹೇಳಿ ಮನೆಗೆ ಮಹಾಪ್ರಸಾದ ದಾನಮ್ಮ ತಾಯಿ ಹಾಗೇನೆ ದಾಸೋಹ ಮಾಡ್ತಾರೆ, ದಾಸೋಹ ಮಾಡ್ತಾರೆ. ಬಳಲಿ ಸಾಯಬೇಡ ಭ್ರಮೆಯ ರೋಗದ ಮಧ್ಯ, ಭ್ರಮೆಯ ರೋಗದ ಅಲ್ಲೊಂದು ಬಸವೇಶ್ವರ ದೇವಾಲಯ ನಿರ್ಮಾಣ ಮಾಡ್ತಾನೆ. ತಾಯಿ ದಾನಮ್ಮ ಆ ರಾಮೇಶ್ವರದಿಂದ ಕಾಶಿಗೆ ಬರ್ತಾಳೆ, ಕಾಶಿ ವಿಶ್ವನಾಥನ ದರ್ಶನ ಮಾಡ್ತಾಳೆ. ಅಲ್ಲಿ ಬಂದ ಮೇಲೆ ಏನಾಗ್ತದ ಅನ್ನುವಂಥ ವಿಷಯ ನೋಡೋಣ. ಅದಕ್ಕಿಂತ ಪೂರ್ವದಲ್ಲಿ ಇವತ್ತು ನಮ್ಮ PSI ಸಾಹೇಬರು ಬಂದಿದ್ದಾರೆ. ಇವತ್ತಿಗೆ ಪುರಾಣ ಪ್ರವಚನ ಸಾಗಿ 19 ದಿವಸ ಕಳೆದು, ನಾಳೆ 20, 21, 5ನೇ ತಾರೀಕಿಗೆ 21 ದಿವಸ ಆಗ್ತದೆ. ಈ 20 ದಿವಸ ತನೂ ಇಲ್ಲಿ ಸತ್ಸಂಗ ನಡ್ಕೊಂಡು ಬಂದದ ಜನಗಳ ಮಧ್ಯದಲ್ಲಿ. ಖುಷಿ ಅಂದ್ರೆ ಹಿಗ್ಗ ಅಂದ್ರೆ ಸತ್ಸಂಗ ಏನು ಮಾಡ್ತದ ಕೆಲಸ ಅಂದ್ರ ನಮ್ಮ PSI ಸಾಹೇಬರಿಗೆ ಅವ್ರ ಸಿಬ್ಬಂದಿಗೆ ಕೆಲಸ ಹಚ್ಚಲಿಲ್ಲ, ಇಲ್ಲಿ ಕೆಲಸ ಹಚ್ಚಲಿಲ್ಲ ಅನ್ನೋದೇ ನಮಗೆ ಖುಷಿ. ಅವರನ್ನು ಮುಂದಿಟ್ಟುಕೊಂಡು ಸತ್ಸಂಗ ಮಾಡಿದ್ರೆ ಸತ್ಸಂಗದ ಬೆಲೆ ಏನು, ಕಿಮ್ಮತ್ತೇನು, ಸತ್ಸಂಗದ ಮಹತ್ವ ಏನು ಎಂತು ಅಂದ್ರೆ ಇದರಿಂದ ನಾವು ತಿಳ್ಕೋಬೇಕು. ಇವತ್ತು ಕಮಿಟಿಯವರ ಪ್ರೀತಿಯ ಕರೆಗೆ ಅವರು ಬಂದಿದ್ದಾರೆ ಹೊರತು ನಮ್ಮನ್ನ